15ನೇ ಏಪ್ರಿಲ್ 1883 ಚೈತ್ರ ಶುಕ್ಲ ಅಷ್ಟಮಿ ಭಾನುವಾರ. ಪರಮಹಂಸರ ಪ್ರಿಯ ಶಿಷ್ಯರಲ್ಲೊಬ್ಬನಾದ ಸುರೇಂದ್ರ ಅವರನ್ನು ತನ್ನ ಮನೆಗೆ ಅನ್ನಪೂರ್ಣಾ ಪೂಜೆಯ ನಿಮಿತ್ತವಾಗಿ ಆಹ್ವಾನಿಸಿದ್ದಾನೆ. ತಮ್ಮ ಭಕ್ತರೊಡನೆ ಪರಮಹಂಸರು ಬಂದಾಗ ಸಾಯಂಕಾಲ 6. ಸುರೇಂದ್ರ ದೇವರ ಕೋಣೆಯಲ್ಲಿ ಭಗವತಿಯನ್ನು ಪೂಜೆ ಮಾಡುತ್ತಿದ್ದಾನೆ. ಆತ ಆಕೆಯ ಪಾದಪದ್ಮಗಳಿಗೆ ದಾಸವಾಳದ ಹೂವು ಮತ್ತು ಬಿಲ್ವದಳಗಳನ್ನು ಅರ್ಪಿಸಿದ್ದಾನೆ. ಕೊರಳಿಗೆ ಹೂವಿನ ಮಾಲೆಯನ್ನು ಹಾಕಿದ್ದಾನೆ. ಪರಮಹಂಸರು ಒಳ ಅಂಗಳಕ್ಕೆ ಬಂದು ದೇವಿಗೆ ಪ್ರಣಾಮ ಮಾಡಿದರು. ಅನಂತರ ಹೊರ ಅಂಗಳಕ್ಕೆ ಬಂದು ಭಕ್ತರೊಡನೆ ರತ್ನಗಂಬಳಿಯ ಮೇಲೆ ಕುಳಿತುಕೊಂಡರು. ಆ ರತ್ನಗಂಬಳಿಯ ಮೇಲೆ ಅಲ್ಲಲ್ಲಿ ಕೆಲವು ಒರಗುದಿಂಬುಗಳು ಬಿದ್ದಿದ್ದವು. ಪರಮಹಂಸರಿಗೆ ಅವುಗಳಲ್ಲೊಂದನ್ನು ಕೊಟ್ಟಾಗ ಅವರು ಅದನ್ನು ಒಂದು ಕಡೆಗೆ ತಳ್ಳಿಬಿಟ್ಟರು. ಶ್ರೀರಾಮಕೃಷ್ಣರು ಭಕ್ತರಿಗೆ, ಒರಗುದಿಂಬಿಗೆ ಒರಗಿ ಕುಳಿತುಕೊಳ್ಳುವುದು ನೋಡಿ, ಅಭಿಮಾನ ತ್ಯಜಿಸುವುದೆಂದರೆ ಬಹಳ ಕಷ್ಟ. ವಿಚಾರ ಮಾಡಬಹುದು, ಅಹಂಕಾರವೆಂಬುದು ಏನೂ ಇಲ್ಲ ಎಂಬುದಾಗಿ. ಆದರೂ ಎಲ್ಲಿಂದಲೋ ಅದು ಬಂದು ಬಿಡುತ್ತದೆ. ಆಡಿನ ತಲೆಯನ್ನು ಕತ್ತರಿಸಿದ ನಂತರವೂ ಅದರ ಅಂಗ ಪ್ರತ್ಯಂಗ ಸ್ವಲ್ಪ ಹೊತ್ತು ಅಲುಗಾಡುತ್ತಿರುತ್ತದೆ. ಸ್ವಪ್ನದಲ್ಲಿ ಏನೋ ಒಂದು ಭಯಂಕರ ಅನುಭವ ಆಯಿತು ಎಂದು ಇಟ್ಟುಕೊಳ್ಳಿ. ನಿದ್ದೆಯಿಂದ ಏಳುತ್ತೇನೆ, ಚೆನ್ನಾಗಿ ಎಚ್ಚರಗೊಂಡಿರುತ್ತೇನೆ. ಆದರೂ ಎದೆ ಮಾತ್ರ ಡಬ ಡಬ ಅಂತ ಇನ್ನೂ ಹೊಡೆದುಕೊಳ್ಳುತ್ತಿರುತ್ತದೆ. ಅಹಂಕಾರವೂ ಹಾಗೆ ಹೊಡೆದೋಡಿಸಿದರೂ ಎಲ್ಲಿಂದಲೋ ಬಂದು ಬಿಡುತ್ತದೆ. ಆಗ ಮನುಷ್ಯ ಹುಬ್ಬುಗಂಟು ಹಾಕಿಕೊಂಡವನಾಗಿ ಹೇಳುತ್ತಾನೆ, ಏನಿದು, ನನಗೆ ಗೌರವ ತೋರಿಸದೆ ಹೋದನಲ್ಲ ಕೇದಾರ. ಹುಲ್ಲಿಗಿಂತಲೂ ಕಡೆಯಾಗಿ ಮರದಂತೆ ಸಹಿಷ್ಣುವಾಗಿ ಇರಬೇಕು. ಶ್ರೀರಾಮಕೃಷ್ಣರು. ನಾನು ಭಕ್ತರ ರೇಣುವಿನ ರೇಣು. ವೈದ್ಯನಾಥ ಕೊಠಡಿಯನ್ನು ಪ್ರವೇಶಿಸಿದ. ಆತ ಒಳ್ಳೆಯ ವಿದ್ಯಾವಂತ, ಹೈಕೋರ್ಟಿನಲ್ಲಿ ವಕೀಲನಾಗಿದ್ದಾನೆ. ಆತ ಕೈ ಜೋಡಿಸಿ ಪರಮಹಂಸರಿಗೆ ಪ್ರಣಾಮ ಮಾಡಿ ಒಂದು ಕಡೆ ಕುಳಿತುಕೊಂಡ. ಸುರೇಂದ್ರ ಶ್ರೀರಾಮಕೃಷ್ಣರಿಗೆ, ಈತ ನನ್ನ ಸಂಬಂಧಿ. ಶ್ರೀರಾಮಕೃಷ್ಣರು, ಹಾಗೇನು, ಈತನಲ್ಲಿ ಒಳ್ಳೆಯ ಗುಣಗಳಿವೆ. ಸುರೇಂದ್ರ, ಈತ ನಿಮ್ಮನ್ನು ಏನೋ ಕೇಳಬೇಕಂತೆ, ಅದಕ್ಕಾಗಿ ಬಂದಿದ್ದಾನೆ. ಶ್ರೀರಾಮಕೃಷ್ಣರು ವೈದ್ಯನಾಥನಿಗೆ, ಏನೇನು ನಿನ್ನ ಕಣ್ಣಿಗೆ ಬೀಳುತ್ತಿರುವವೋ ಎಲ್ಲವೂ ಭಗವಂತನ ಶಕ್ತಿಯಿಂದ ಉತ್ಪನ್ನವಾದುವೆ. ಆ ಶಕ್ತಿಯನ್ನು ಬಿಟ್ಟು ಯಾರೂ ಏನನ್ನೂ ಮಾಡುವ ಹಾಗಿಲ್ಲ. ಆದರೆ ಒಂದು ವಿಷಯ, ಆತನ ಶಕ್ತಿ ಎಲ್ಲರಲ್ಲೂ ಒಂದೇ ಸಮನಾಗಿ ವ್ಯಕ್ತವಾಗಿಲ್ಲ. ಒಮ್ಮೆ ವಿದ್ಯಾಸಾಗರ ನನ್ನನ್ನು ಕೇಳಿದ, ಏನು, ಭಗವಂತ ಕೆಲವರಿಗೆ ಹೆಚ್ಚು ಶಕ್ತಿ ಕೊಡುತ್ತಾನೇನು? ನಾನು ಹೇಳಿದೆ, ಆತ ಹೆಚ್ಚು ಕಡಿಮೆ ಕೊಡದಿದ್ದ ಪಕ್ಷದಲ್ಲಿ ನಿನ್ನನ್ನು ನೋಡಲು ನಾವೇಕೆ ಇಲ್ಲಿಗೆ ಬಂದಿದ್ದೇವೆ? ನಿನಗೇನು 2 ಕೊಂಬು ಬೆಳೆದಿದೆಯೇ? ಆದ್ದರಿಂದ ಭಗವಂತ ವಿಭುರೂಪದಿಂದಲೇನೋ ಸರ್ವಭೂತಗಳಲ್ಲಿಯೂ ಇದ್ದಾನೆ. ಆದರೆ ಆವಿರ್ಭಾವದಲ್ಲಿ ತರತಮ ಇದೆ. ಇದು ನ್ಯಾಯಸಮ್ಮತವಾಗಿದೆ. ವೈದ್ಯನಾಥ, ಮಹಾಶಯರೇ, ನನಗೊಂದು ಸಂದೇಹವಿದೆ. ಜನ ಹೇಳುತ್ತಾರಲ್ಲ, ಸ್ವತಂತ್ರ ಇಚ್ಛೆ ಎಂಬುದು ಒಂದು ಇದೆ. ಮನುಷ್ಯ ತನ್ನ ಇಚ್ಛೆಗೆ ಅನುಸಾರ ಒಳ್ಳೆಯದನ್ನೂ ಮಾಡಬಲ್ಲ, ಕೆಟ್ಟದ್ದನ್ನೂ ಮಾಡಬಲ್ಲ ಎಂಬುದಾಗಿ. ಅದು ಸತ್ಯವೇ? ಸತ್ಯವಾಗಿಯೂ ನಾವು ಸ್ವತಂತ್ರರೇ? ಶ್ರೀರಾಮಕೃಷ್ಣರು, ಎಲ್ಲವೂ ಭಗವದಧೀನ. ಈ ಜಗದ ಲೀಲೆ ಆತನದೇ. ಆತ ವಿವಿಧ ವಸ್ತುಗಳನ್ನು ಸೃಷ್ಟಿಸಿದ್ದಾನೆ. ದೊಡ್ಡದು, ಚಿಕ್ಕದು, ಬಲಿಷ್ಠವಾದ್ದು, ದುರ್ಬಲವಾದ್ದು, ಒಳ್ಳೆಯದು, ಕೆಟ್ಟದ್ದು, ಒಳ್ಳೆಯವರು, ಕೆಟ್ಟವರು ಮೊದಲಾದವನ್ನು. ಇವೆಲ್ಲ ಆತನ ಮಾಯೆ, ಆತನ ಕ್ರೀಡೆ. ನಿನ್ನ ಅನುಭವಕ್ಕೆ ಬಂದಿರಬೇಕು, ಈ ತೋಟದಲ್ಲಿರುವ ಮರಗಿಡಗಳೆಲ್ಲ ಒಂದೇ ಜಾತಿಯವಲ್ಲ ಎಂಬುದು. ಭಗವಂತನ ಸಾಕ್ಷಾತ್ಕಾರವಾಗುವವರೆಗೆ ಅನ್ನಿಸುತ್ತದೆ ನಾವು ಸ್ವತಂತ್ರರು ಎಂಬುದಾಗಿ. ಈ ಭ್ರಮೆಯನ್ನು ಆತನೇ ಮನುಷ್ಯನಲ್ಲಿ ಇಟ್ಟಿದ್ದಾನೆ. ಇಲ್ಲದಿದ್ದರೆ
ಪಾಪ ಪ್ರವೃತ್ತಿ ಬೆಳೆದು ಬಿಡುತ್ತಿತ್ತು. ಆದರೆ ಯಾರಿಗೆ ಭಗವಂತನ ಸಾಕ್ಷಾತ್ಕಾರವಾಗಿದೆಯೋ ಆತನ ಭಾವ ಏನು ಎಂಬುದು ಗೊತ್ತೇ? ಆತನಿಗೆ ಅನ್ನಿಸುತ್ತದೆ, ಹೇ ಭಗವಂತ, ನಾನು ಯಂತ್ರ, ನೀನು ಯಾಂತ್ರಿಕ, ನಾನು ಗೃಹ, ನೀನು ಗೃಹಪತಿ, ನಾನು ರಥ, ನೀನು ರಥಿಕ, ನೀನು ಚಲಿಸಿದಂತೆ ಚಲಿಸುತ್ತೇನೆ, ನೀನು ನುಡಿಸಿದಂತೆ ನುಡಿಯುತ್ತೇನೆ. ವೈದ್ಯನಾಥನಿಗೆ, ತರ್ಕದಲ್ಲಿ ತೊಡಗುವುದು ಒಳ್ಳೆಯದಲ್ಲ, ಏನು ಹೇಳುತ್ತೀಯೇ? ವೈದ್ಯನಾಥ, ಹೌದು, ಜ್ಞಾನ ದೊರೆಯಿತು ಎಂದರೆ ಆ ಪ್ರವೃತ್ತಿ ಹೊರಟು ಹೋಗುತ್ತದೆ. ಪರಮಹಂಸರು ತಮಗೆ ಗೊತ್ತಿದ್ದ 1 ಡಜನ್ ಇಂಗ್ಲಿಷ್ ಪದಗಳ ಕೋಶವನ್ನು ಉಪಯೋಗಿಸಿ ಹೇಳಿದರು. ಥ್ಯಾಂಕ್ ಯು. ಎಲ್ಲರೂ ನಗುತ್ತಿದ್ದಾರೆ. ಶ್ರೀರಾಮಕೃಷ್ಣರು ವೈದ್ಯನಾಥನಿಗೆ, ನಿನಗೆ ಭಗವಂತನ ಸಾಕ್ಷಾತ್ಕಾರ ದೊರೆಯುತ್ತದೆ. ಭಗವಂತನ ವಿಷಯವಾಗಿ ಹೇಳಿದರೆ ಜನ ಅದನ್ನು ನಂಬುವುದಿಲ್ಲ. ತಾವು ಭಗವಂತನನ್ನು ನೋಡಿರುವುದಾಗಿ ಮಹಾಪುರುಷರಾದವರು ಹೇಳಿದರೂ ಸಾಧಾರಣ ಜನರು ಅವರ ಮಾತಿಗೆ ಬೆಲೆ ಕೊಡುವುದಿಲ್ಲ. ಸಾಧಾರಣ ಜನ ಭಾವಿಸುತ್ತಾರೆ, ಇವರು ಭಗವಂತನನ್ನು ನೋಡಿರುವುದಾದರೆ ನಮಗೆ ತೋರಿಸಿಕೊಡಲಿ, ನೋಡೋಣ. ಆದರೆ ಒಂದೇ ದಿನದೊಳಗೆ ನಾಡಿ ನೋಡುವುದನ್ನು ಕಲಿತುಕೊಳ್ಳಲಾಗುವುದೇ? ವೈದ್ಯನೊಡನೆ ಅನೇಕ ದಿನ ಸುಮ್ಮನೆ ಸುತ್ತಬೇಕು. ಆಗ ಅರಿತುಕೊಳ್ಳಬಹುದು ಯಾವುದು ವಾಯುವಿನ ನಾಡಿ, ಯಾವುದು ಪಿತ್ತದ ನಾಡಿ ಎಂಬುದನ್ನು. ನಾಡಿಯನ್ನು ನೋಡುವುದು ಯಾರ ಮುಖ್ಯ ವೃತ್ತಿಯಾಗಿರುವುದೋ ಅವರ ಸಂಗ ಮಾಡಬೇಕು. ಎಲ್ಲರಿಗೂ ಇದು ಇಷ್ಟನೇ ನಂಬರು ನೂಲು ಅಂತ ಹೇಳಲು ಸಾಧ್ಯವೇ? ಯಾರು ನೂಲು ವ್ಯಾಪಾರಿಗಳೋ ಅವರು ಯಾವುದು 40 ನಂಬರು ನೂಲು, ಯಾವುದು 41ನೇ ನಂಬರು ನೂಲು ಎಂಬುದನ್ನು ಒಡನೆ ಹೇಳಬಲ್ಲರು. ಇನ್ನೇನು ಸಂಕೀರ್ತನೆ ಆರಂಭವಾಗುವುದರಲ್ಲಿದೆ. ಈಗ ಮೃದಂಗ ಭಾಜನ ಆಗುತ್ತಿದೆ. ಮೃದಂಗದ ಮಧುರ ಧ್ವನಿ ಶ್ರೀ ಗೌರಾಂಗನ ಪ್ರೇಮೋನ್ಮತ್ತಕಾರಿ ಸಂಕೀರ್ತನೆಯನ್ನು ಮನಸ್ಸಿಗೆ ತರಲಾರಂಭಿಸಿತು. ಪರಮಹಂಸರು ಭಾವಸ್ಥರಾಗುತ್ತಿದ್ದಾರೆ. ಆಗಾಗ ಮೃದಂಗ ಬಾಜಿಸುವವನ ಕಡೆ ದೃಷ್ಟಿ ಹಾಕುತ್ತಾ ಹೇಳುತ್ತಿದ್ದಾರೆ, ಆಹಾ ಆಹಾ, ನನಗೆ ರೋಮಾಂಚನವಾಗುತ್ತಿದೆ. ಗಾಯಕ ಕೇಳಿದ, ದಯವಿಟ್ಟು ಹೇಳಿ, ಯಾವುದನ್ನು ಹಾಡಬೇಕು ಎಂಬುದನ್ನು. ಶ್ರೀರಾಮಕೃಷ್ಣರು ವಿನಯದಿಂದ ಹೇಳಿದರು, ಸಾಧ್ಯವಾದರೆ ಗೌರಾಂಗನ ಸಂಬಂಧವಾಗಿ. ಸಂಕೀರ್ತನೆ ಆರಂಭವಾಯಿತು. ಅವರು ಶ್ರೀ ಗೌರಾಂಗನ ಸ್ವರ್ಗೀಯ ರೂಪದ ಸಂಬಂಧವಾಗಿ ಹಾಡಲಾರಂಭಿಸಿದರು. ಶ್ರೀ ಗೌರಾಂಗನ ವದನಾದ ತೇಜವು ಚಿನ್ನಕ್ಕಿಂತ ಮಿಗಿಲು, ಕೋಟಿ ಚಂದ್ರ ಸಮ ಕಾಂತಿಯು ಸುರಿಯುವುದು ಅವನು ಒಮ್ಮೆ ನಗಲು. ಈಗ ಕೀರ್ತನಕಾರ ಆಶು ಕವಿತೆಗಳನ್ನು ಮಾಡಿ ಹಾಡುತ್ತಿದ್ದಾನೆ. ಅವರು ಹಾಡುತ್ತಿದ್ದಾರೆ, ಕಂಡೆ ಸಖಿ ಕುಂದಿಲ್ಲದ ಕರೆಯಿಲ್ಲದ ಪೂರ್ಣಚಂದ್ರ ಬಿಂಬವ, ಹೃದಯ ದೀಪ್ತ ರೂಪವ. ಮತ್ತೆ ಕೀರ್ತನಕಾರ ಆಶು ಕವಿತೆ ಮಾಡಿ ಹಾಡುತ್ತಿದ್ದಾನೆ, ಕೋಟಿ ಚಂದ್ರ ಕಾಂತಿಯಿಂದ ರಂಜಿಸುತ್ತಿದೆ ಶ್ರೀಮುಖ. ಈ ಮಾತು ಕೇಳಿ ಪರಮಹಂಸರು ಗಾಢ ಸಮಾಧಿಸ್ಥರಾಗಿ ಬಿಟ್ಟಿದ್ದಾರೆ. ಕೀರ್ತನೆ ಮುಂದುವರಿಯುತ್ತಲೇ ಇದೆ. ಪರಮಹಂಸರು ಈಗ ಪ್ರಕೃತಿಸ್ಥರಾಗುತ್ತಿದ್ದಾರೆ. ಭಾವದಿಂದ ತುಂಬಿ ತುಳುಕಾಡುತ್ತಾ ಇದ್ದಕ್ಕಿದ್ದ ಹಾಗೆ ನಿಂತುಕೊಂಡಿದ್ದಾರೆ. ಪ್ರೇಮೋನ್ಮತ್ತ ಗೋಪಿಯರ ಹಾಗೆ ಶ್ರೀಕೃಷ್ಣನ ರೂಪವರ್ಣನೆ ಮಾಡುತ್ತಾ ಮಾಡುತ್ತಾ ಕೀರ್ತನಕಾರರೊಡನೆ ಆಶುಕವಿತೆ ಮಾಡಿ ಹಾಡುತ್ತಿದ್ದಾರೆ. ಯಾರದೇ ಸಖಿ ದೋಷವಿದು ಮತ್ತಾರದೆ, ಅವನಿಗಾಗಿಯೇ ಮರುಳುಗೊಳ್ಳುವ ತನ್ನ ಮನಸ್ಸಿನ ದೋಷವೋ, ನನ್ನ ನೀತರ ಮರುಳುಗೊಳಿಸುವ ಅವನ ರೂಪದ ದೋಷವೋ. ಯಾರದೇ ಸಖಿ ಯಾರದೇ, ದೋಷವಿದು ಇನ್ನಾರದೆ, ಸಕಲ ಭುವನವಿದು ಶ್ಯಾಮಮಯೀ. ಪರಮಹಂಸರು ನರ್ತಿಸುತ್ತಾ ಹಾಡುತ್ತಿದ್ದಾರೆ. ಭಕ್ತರು ಆಶ್ಚರ್ಯಚಕಿತರಾಗಿ ನೋಡುತ್ತಿದ್ದಾರೆ. ಕೀರ್ತನಕಾರ ಗೋಪಿಯರ ಉಕ್ತಿಯನ್ನು ಹಾಡುತ್ತಿದ್ದಾನೆ, ನಿದ್ದೆ ಬೇಡವೇ ಮುರುಳಿ ನುಡಿಯದಿರು ನೀನು. ಗಾಯಕರಲ್ಲಿ ಒಂದು ನುಡಿ ಆಶುಕವಿತೆ ಮಾಡಿ ಹಾಡಲಾರಂಭಿಸಿದ್ದಾನೆ.
ನಿರಂತರವೂ ಶ್ರೀಕೃಷ್ಣನ ಅಧರದಲ್ಲಿ ಮಲಗಿರಲು ನಿದ್ರಿಪುದಂತಿ ಮುರಳಿ. ಪರಮಹಂಸರು ಕುಳಿತುಕೊಂಡಿದ್ದಾರೆ. ಹಾಡುವುದು ಮುಂದುವರಿಯುತ್ತಿದೆ. ಗಾಯಕರು ರಾಧೆಯ ಭಾವವನ್ನು ಆರೋಪಿಸಿಕೊಂಡು ಹಾಡುತ್ತಿದ್ದಾರೆ. ಕೊನೆಗೆ ರಾಧಾಕೃಷ್ಣರ ಮಿಲನ ಕೀರ್ತನೆ ಆರಂಭವಾಯಿತು. ರಾಧಾಕೃಷ್ಣರ ಮಧುರ ಮಿಲನವಿದು ನಿಧುವನದಿ, ಅನುಪಮ ರೂಪರು ಅನಂತ ಪ್ರೇಮದ ಮೂರ್ತಿಗಳು, ಕಟ್ಟಕಡೆಯಲ್ಲಿ ಒಂದಾಗಿರುವರು ಈ ಅತಿ ಸುಂದರ ನಿಧುವನದಿ. ಕನಕವರ್ಣದಲ್ಲಿ ರಂಜಿಸೆ ರಾಧೆ, ನೀಲಮಣಿಯವಲು ಹೊಳೆವನು ಕೃಷ್ಣ. ಒಂದೆಡೆ ತೂಗುತ್ತಲಿದೆ ವನಮಾಲೆ, ಮತ್ತೊಂದೆಡೆ ಕಂಠೀಹಾರ. ಒಂದೆಡೆ ಶೋಭಿಸೆ ಕರ್ಣಕುಂಡಲವು, ಮತ್ತೊಂದೆಡೆ ರನ್ನದ ಬೆಂಡೋಲೆ. ಒಂದು ಕಪಾಲದಿ ಉಜ್ವಲ ಸೂರ್ಯ, ಮತ್ತೊಂದರಳು ಮೂಡುವ ಚಂದ್ರ. ಒಂದೆಡೆ ರಂಜಿಸೆ ಮಯೂರ ಪಿಂಚ, ಮತ್ತೊಂದೆಡೆ ತೂಗುತ್ತಲಿದೆ ಫಣಿವೇಣಿ. ಓಹೋ ನೋಡಿದೆ ರಾಧಾಕೃಷ್ಣರ ಮಧುರ ಮಿಲನವಿದೋ ನಿಧುವನದಿ. ಕೀರ್ತನೆ ಮುಗಿಯಿತು. ಪರಮಹಂಸರು ಭಾಗವತ ಭಕ್ತ ಭಗವಾನ್ ಎಂದು ಪದೇ ಪದೇ ಹೇಳುತ್ತಾ ಭಕ್ತರ ಕಡೆಗೆಲ್ಲ ತಿರುಗಿ ಸಾಷ್ಟಾಂಗ ಪ್ರಣಾಮ ಮಾಡುತ್ತಿದ್ದಾರೆ. ಈಗ ಕೀರ್ತನೆ ನಡೆದ ಸ್ಥಳದಿಂದ ಧೂಳನ್ನು ತೆಗೆದುಕೊಂಡು ತಮ್ಮ ಹಣೆಗೆ ಹಚ್ಚಿಕೊಳ್ಳುತ್ತಿದ್ದಾರೆ. ಈಗ ಗಂಟೆ ಸುಮಾರು ರಾತ್ರಿ 9:30. ಸುರೇಂದ್ರ ಪರಮಹಂಸರಿಗೂ ಭಕ್ತರಿಗೂ ತೃಪ್ತಿಯಾಗುವಂತೆ ಊಟಕ್ಕೆ ಬಡಿಸಿದ. ಪರಮಹಂಸರು ಈಗ ದಕ್ಷಿಣೇಶ್ವರಕ್ಕೆ ತೆರಳಬೇಕಾಗಿದೆ. ಅವರು, ಸುರೇಂದ್ರ, ಉಳಿದ ಭಕ್ತರು ದೇವರ ಕೋಣೆಗೆ ಬಂದು ಭಗವತಿ ಅನ್ನಪೂರ್ಣೆಯ ಮುಂದೆ ನಿಂತುಕೊಂಡಿದ್ದಾರೆ. ಸುರೇಂದ್ರ ಶ್ರೀರಾಮಕೃಷ್ಣರಿಗೆ, ಆದರೆ ಈ ದಿನ ಭಗವತಿಯ ಸಂಬಂಧವಾಗಿ ಯಾರೂ ಹಾಡಲೇ ಇಲ್ಲವಲ್ಲ? ಶ್ರೀಕೃಷ್ಣರು ದೇವಿಯ ಪ್ರತಿಮೆ ತೋರಿಸಿ, ಆಹಾ, ದೇವಿಯ ಮನೆ ಎಷ್ಟು ಚೆನ್ನಾಗಿ ಶೋಭಿಸುತ್ತಿದೆ. ಭಗವತಿಯ ಪ್ರಭೆ ಇಡೀ ಅಂಗಳವನ್ನು ಬೆಳಗುತ್ತಿರುವಂತೆ ತೋರಿಬರುತ್ತಿದೆ. ಈ ವಿಧದ ದರ್ಶನ ಮನಸ್ಸಿಗೆ ಎಷ್ಟು ಆನಂದಕರವಾಗಿದೆ. ಭೋಗೇಚ್ಛೆ, ಶೋಕ ಇವೆಲ್ಲ ಸುಮ್ಮನೆ ಕಂಬಿ ಕೇಳುತ್ತವೆ. ಆಧುನಿಕ ಬ್ರಹ್ಮಜ್ಞಾನಿಗಳು, ಬ್ರಾಹ್ಮಭಕ್ತರು ಅಚಲಘನ ಎಂದು ಹಾಡುತ್ತಾರೆ. ಆದರೆ ಅದು ನನಗೆ ನೀರಸವಾಗಿ ತೋರುತ್ತದೆ. ಆ ರೀತಿಯಾಗಿ ಹಾಡತಕ್ಕವರಿಗೆ ಸಕ್ಕರೆ ಪಾನಕ ದೊರೆತೇ ಇಲ್ಲ ಅಂತ ಕಾಣುತ್ತದೆ. ಜೋನಿ ಬೆಲ್ಲದ ಪಾನಕದಲ್ಲೇ ತೃಪ್ತರಾಗಿ ಬಿಟ್ಟರೆ ಇನ್ನು ಅವರಿಗೆ ಸಕ್ಕರೆ ಪಾನಕದ ಇಚ್ಛೆಯಾಗುವುದರಲ್ಲಿ ಬಂತು. ಹಾಗೇ ನೋಡಿ, ಈ ವಿಗ್ರಹ ನೋಡಿ ನಿಮಗೆಷ್ಟು ಆನಂದವಾಗುತ್ತಿದೆ. ಆದರೆ ಯಾರು ನಿರಾಕಾರ ನಿರಾಕಾರ ಅನ್ನುತ್ತಾರೋ ಅವರಿಗೆ ಇಂಥದ್ದೇನೂ ದೊರೆಯುವುದಿಲ್ಲ. ಅವರಿಗೆ ಒಳಗೂ ಆನಂದವಿಲ್ಲ, ಹೊರಗೂ ಆನಂದವಿಲ್ಲ. ಈಗ ಪರಮಹಂಸರು ಭಗವತಿಯ ಸಂಬಂಧವಾಗಿ ಹಾಡಲಾರಂಭಿಸಿದ್ದಾರೆ. ನಿನ್ನ ನಿತ್ಯಾನಂದದಾಚೆಗೆ ತಳ್ಳದಿರು ನೀನೆನ್ನನು ಮಾಯಿ, ನಿನ್ನ ಪಾದವನಲ್ಲದೀತನು ಬೇರೆ ಏನನ್ನು ಕಾಣನು. ಮತ್ತೆ ಹಾಡುತ್ತಿದ್ದಾರೆ. ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯಿ, ನಿನ್ನಯ ಕೃಪೆ ಇಲ್ಲದಿರಲು ನಾನು ಕಾಣೆ ತಾಯಿ. ಪರಮಹಂಸರು ಮತ್ತೆ ಭಗವತಿಗೆ ಪ್ರಣಾಮ ಮಾಡುತ್ತಿದ್ದಾರೆ. ಮೆಟ್ಟಲಿನಿಂದ ಕೆಳಕ್ಕೆ ಇಳಿಯುವಾಗ ರಾಖಾಲನನ್ನು ಕೂಗಿ ಮೆತ್ತಗೆ ಹೇಳುತ್ತಿದ್ದಾರೆ. ಏನು, ಮೆಟ್ಟು ಇದೆಯೋ ಅಥವಾ ಯಾರಾದರೂ ಹಾರಿಸಿಬಿಟ್ಟಿದ್ದಾರೋ? ಪರಮಹಂಸರು ಗಾಡಿಗೆ ಹತ್ತಿ ಕುಳಿತುಕೊಂಡರು. ಸುರೇಂದ್ರ ಮತ್ತು ಉಳಿದ ಭಕ್ತರು ಅವರಿಗೆ ಪ್ರಣಾಮ ಮಾಡುತ್ತಿದ್ದಾರೆ. ಇನ್ನೂ ಚಂದ್ರನ ಬೆಳಕು ಇದೆ. ಗಾಡಿ ದಕ್ಷಿಣೇಶ್ವರದ ಕಡೆಗೆ ಹೊರಟಿತು. ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ. ನಮೋ ನಾರಾಯಣ ಭವದುಃಖಹಾರಿ, ನಮೋ ನಾರಾಯಣ ಭವದುಃಖಹಾರಿ, ನಮೋ ನಾರಾಯಣ
भवदुःखहारी नमो